ಅಂಕಣ ಬಲವನ್ನು, ಶುಕ್ರನ ಯೋಗ ಫಲವನ್ನು, ತಾರಾಬಲ ಚಂದ್ರಬಲವನ್ನು ಕನ್ಯಾ ರಾಶಿಯವರಿಗೆ ವ್ಯವಹಾರದಲ್ಲಿ ಅತ್ಯಂತ ಪ್ರಗತಿಯನ್ನು ಕಾಣುವಂಥದ್ದು. ಎಷ್ಟೋ ದಿನಗಳಿಂದ ಸಾಲ ಹಿಂತಿರುಗಿಸುವಂತಹ ವಾತಾವರಣದಲ್ಲಿರುವ ಈ ಸಂದರ್ಭಗಳಲ್ಲಿ ಇಂತಹ ಕಾಲಘಟ್ಟಗಳು ನಿಮಗೆ ಬಂದಾಗ ನಿಮ್ಮ ಪ್ರಯತ್ನ ಹೇಗಿರಬೇಕು ಅಂತ ಅಂದರೆ, ನಮ್ಮ ಹತ್ರ 100 ರೂಪಾಯಿ ಇದ್ದರೆ ನಾವು 1000 ರೂಪಾಯಿ ವ್ಯವಹಾರವನ್ನು ಮಾಡುವಂಥ ಆಲೋಚನೆಗಳಿರಬೇಕು. ಅದು ನಿಮಗೆ ತುಂಬ ಸಕ್ಸಸ್ಸನ್ನು ಮಾಡಿಕೊಡುತ್ತೆ. ಉದಾಹರಣೆ, ಮನೆ ಕಟ್ಟುವಂತಹ ವಾತಾವರಣ. ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ, ಕನ್ಯಾ ರಾಶಿಯ ಮಾಸ ಭವಿಷ್ಯ. ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಅತ್ಯಂತ ಸಂಭ್ರಮವನ್ನು ಪಡುವಂಥದ್ದು, ಅತ್ಯಂತ ಖುಷಿಯಾಗಿರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ತವೆ ಗ್ರಹಗತಿಗಳು. ಸುಮಾರು ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಗೆ ಗುರುವಿನ ಯೋಗ ಫಲವನ್ನು ಜೊತೆಯಲ್ಲಿ ಗುರುವಿನ ಯೋಗ ಫಲವನ್ನು ಪಡ್ಕೊಂಡಂತಹ ಕನ್ಯಾ ರಾಶಿ ಕಂಕಣ ಬಲವನ್ನು, ಶುಕ್ರನ ಯೋಗ ಫಲವನ್ನು, ತಾರಾಬಲ ಚಂದ್ರಬಲವನ್ನು ಜೊತೆಯಲ್ಲಿ ಕೂಡಿಕೊಂಡು ಬರ್ತಾರೆ. ಇದೆಲ್ಲವೂ ಕಡ್ಕೊಂಡು ಬಂದಿರೋದ್ರಿಂದ ಕನ್ಯಾ ರಾಶಿಯವರಿಗೆ ವ್ಯವಹಾರದಲ್ಲಿ ಅತ್ಯಂತ ಪ್ರಗತಿಯನ್ನು ಕಾಣುವಂಥದ್ದು, ಹಣಕಾಸಿನ ಯೋಗ ಫಲ, ವ್ಯವಹಾರದಲ್ಲಿ ಬಿಸ್ನೆಸ್ಸಲ್ಲಿ ಅತ್ಯಂತ ಲಾಭವನ್ನು ಪಡೆಯುವಂಥವರು ಕನ್ಯಾ ರಾಶಿಯವರು. ಜೊತೆಯಲ್ಲಿ ಮದುವೆ ಮುಂಜಿಗಳಲ್ಲಿ ಅತ್ಯಂತ ಅನುಕೂಲಗಳಾಗುವಂಥದ್ದು ಕನ್ಯಾ ರಾಶಿಯವರಿಗೆ. ಸಾಲದ ಬಾಧೆಯಿಂದ ಬಿಡುಗಡೆ ಆಗುವಂಥ ಯೋಗ ಫಲವನ್ನು ಪಡೆಯುವಂಥವರು ಕನ್ಯಾ ರಾಶಿಯವರು. ಎಷ್ಟೋ ದಿನಗಳಿಂದ ಸಾಲ ಹಿಂತಿರುಗಿಸುವಂತಹ ವಾತಾವರಣದಲ್ಲಿರುವಂಥವರು ಸಾಲದ ಹಣಕಾಸಿನ ನೆರವನ್ನು ನಿಮಗೆ ನೀಡ್ತಾರೆ. ನೀವು ಯಾರಿಗಾರು ಹಣಕಾಸನ್ನು ಕೊಟ್ಟು ಸಿಕ್ಕಾಕೊಂಡಿದ್ರೆ ಹಣಕಾಸಲ್ಲೂ ಸಹ ನಿಮಗೆ ಹಿಂದಿರುಗುವಂತಹ ವಾತಾವರಣಗಳು ಕನ್ಯಾ ರಾಶಿಯವರಿಗೆ ಬರುತ್ತೆ. ಜೊತೆಯಲ್ಲಿ ವಿವಾಹಾಧಿಕಾರಿಗಳು, ಶುಭ ಕಾರ್ಯಗಳು, ಶುಭ ವ್ಯವಹಾರಗಳೆಲ್ಲವೂ ಸಹ ಕೈಗೂಡುತ್ತೆ. ಈ ಸಂದರ್ಭಗಳಲ್ಲಿ ಇಂತಹ ಕಾಲಘಟ್ಟಗಳು ನಿಮಗೆ ಬಂದಾಗ ನಿಮ್ಮ ಪ್ರಯತ್ನ ಹೇಗಿರಬೇಕು ಅಂತ ಅಂದರೆ, ನಮ್ಮ ಹತ್ರ 100 ರೂಪಾಯಿ ಇದ್ದರೆ ನಾವು 1000 ರೂಪಾಯಿ ವ್ಯವಹಾರವನ್ನು ಮಾಡುವಂಥ ಆಲೋಚನೆಗಳಿರಬೇಕು. ಅದು ನಿಮಗೆ ತುಂಬ ಸಕ್ಸಸ್ಸನ್ನು ಮಾಡಿಕೊಡುತ್ತೆ. ಉದಾಹರಣೆ, ಮನೆ ಕಟ್ಟುವಂತಹ ವಾತಾವರಣ, ಭೂಮಿ ಖರೀದಿ ಮಾಡುವಂತಹ ವಾತಾವರಣಗಳನ್ನು ನೀವು ನಿರ್ಮಾಣವನ್ನು ಮಾಡಿಕೊಳ್ಬೇಕು. ಹೊಸ ಕೆಲಸವನ್ನು ಆರಂಭವನ್ನು ಮಾಡುವಂಥ ಚಿಂತನೆಗಳನ್ನು ಮಾಡಬೇಕು. ಮತ್ತು ಹೊಸ ಯೋಚನೆಗಳಿಗೆ ಪ್ರಯತ್ನವನ್ನು ಮಾಡಬೇಕು. ಆ ಯೋಚನೆಗಳಲ್ಲಿ ವ್ಯವಹಾರಗಳನ್ನು ಪ್ರಯತ್ನವನ್ನು ಪಡಬೇಕು. ಆ ಪ್ರಯತ್ನಿಸಿದ ಕೆಲಸದಲ್ಲಿ ತುಂಬ ಅನುಕೂಲತೆಗಳನ್ನು ಕನ್ಯಾ ರಾಶಿಯವರು ನೋಡ್ತಾರೆ. ಕನ್ಯಾ ರಾಶಿಯವರಿಗೆ ಗಜಕೇಸರಿ ಯೋಗ ಫಲ, ಶುಕ್ರನ ಭಾಸ್ಕರನ ಯೋಗ ಫಲ ಮತ್ತು ಇಲ್ಲಿ ಶನಿಯ ಯೋಗ ಫಲ, ಎಲ್ಲ ಗ್ರಹಗತಿಗಳ ಯೋಗ ಫಲವನ್ನು ಪಡ್ಕೊಂಡು ಬರುವಂಥವರು ಈಗ ಕನ್ಯಾ ರಾಶಿಯವರು. ಆದ್ದರಿಂದ ಕನ್ಯಾ ರಾಶಿಗೆ ಅತ್ಯಂತ ಫಲಪ್ರದ. ನಿಮ್ಮ ರಾಶ್ಯಾಧಿಪತಿ ಆದಂಥವನು ಬುಧ ಗ್ರಹ, ಯೋಗದಲ್ಲಿರುವಂಥವನು ಶುಕ್ರ ಗ್ರಹ, ದೋಷದಲ್ಲಿ ಅಂಥ ಗ್ರಹಗತಿಗಳೇನು ಇರೋದಿಲ್ಲ. ನಿಮ್ಮ ಮನದೇವರು, ಕುಲದೇವರು, ಇಷ್ಟದೇವರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಈಗ ಶ್ರಾವಣ ಮಾಸ ಆಗಸ್ಟ್ ತಿಂಗಳು ಬಂದಿರುತ್ತೆ. ಶ್ರಾವಣ ಮಾಸದಲ್ಲಿ ಹನುಮಂತನ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ಒಂದು ಬಾರಿ ನಿಮ್ಮ ಮನೆದೇವರ, ಕುಲದೇವರಿಗೆ, ಇಷ್ಟದೇವರಿಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋ ಬನ್ನಿ. ಇನ್ನೂ ಅನುಕೂಲಕರವಾದಂಥ ವಾತಾವರಣ ಕನ್ಯಾ ರಾಶಿಯವರು ಪಡಿತಾರೆ. ನಮಸ್ಕಾರ.